ಧ್ವಜಾರೋಹಣ ನೆರವೇರಿಸದೆ ದೇಶಕ್ಕೆ ಅಗೌರವ ತೋರಿದ ಭಟ್ಕಳ ತಾಲೂಕಿನ ಶಿರಾಲಿಯಲ್ಲಿರುವ ಕೆನರಾ ಬ್ಯಾಂಕ್ ಶಾಖೆ. ದೇಶದಾದ್ಯಂತ ಇಂದು ಎಲ್ಲೆಡೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದರೆ, ಇಲ್ಲೊಂದು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಧ್ವಜಾರೋಹಣ ನೆರವೇರಿಸದೆ ದೇಶಕ್ಕೆ ಅಗೌರವ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಘಟನೆ ನಡೆದಿರುವುದು ಯಾವುದೇ ಹಳ್ಳಿ ಅಥವಾ ಕುಗ್ರಾಮದಲ್ಲ. ಭಟ್ಕಳ ತಾಲೂಕಿನ ಶಿರಾಲಿಯಲ್ಲಿರುವ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಧ್ವಜಾರೋಹಣ ನೆರವೇರಿಸದೆ ದೇಶಕ್ಕೆ ಅಗೌರವ ತೋರಿದ್ದಾರೆ. ಇಂದು ಗುರುವಾರ ಬ್ಯಾಂಕಿಗೆ ವ್ಯವಸ್ಥಾಪಕರಾಗಲಿ ಬ್ಯಾಂಕಿನ ಸಿಬ್ಬಂದಿಯಾಗಲಿ ಯಾರೂ ಬಂದಿರುವುದಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಸುಸಜ್ಜಿತ ಬ್ಯಾಂಕ್ ಕಟ್ಟಡವಿದೆ. ಕಟ್ಟಡದ ಮುಂಭಾಗದಲ್ಲಿ ಧ್ವಜಾರೋಹಣ ಮಾಡುವುದಕ್ಕಾಗಿ ಕಟ್ಟೆಯನ್ನು ಕೂಡ ನಿರ್ಮಿಸಲಾಗಿದೆ. ಆದರೂ ಸಹ ಇಂದು ಧ್ವಜಾರೋಹಣ ಮಾಡದೇ ಇರುವುದು ನಾಗರಿಕರಲ್ಲಿ ಬೇಸರವನ್ನು ಮೂಡಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹರ್ ಘರ್ ತಿರಂಗ ಅಭಿಯಾನಕ್ಕೆ ಕರೆ ನೀಡಿದ್ದಾರೆ. ಆಗಸ್ಟ್ 13ರಿಂದ 15ರ ತನಕ ಪ್ರತಿ ಮನೆಯಲ್ಲಿಯೂ ರಾಷ್ಟ್ರಧ್ವಜ ಹಾರಿಸಬೇಕು ಎನ್ನುವ ಉದ್ದೇಶಕ್ಕಾಗಿ ಕಾರ್ಯಕ್ರಮವನ್ನು ಜಾರಿಗೆ ತಂದು ಎಲ್ಲರಿಗೂ ಅರಿವು ಮೂಡಿಸುವ ಕಾರ್ಯ ನಡೆದಿದೆ. ಆದರೆ ವಿದ್ಯಾವಂತರಾದ ಈ ರಾಷ್ಟ್ರೀಕೃತ ಬ್ಯಾಂಕಿನ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿಗಳು ಮಾತ್ರ ಧ್ವಜಾರೋಹಣ ಮಾಡೋಕ್ಕೆ ಮನಸ್ಸು ಮಾಡದೇ ಇರುವುದು ರಾಷ್ಟ್ರಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಮೇಲಾಧಿಕಾರಿಗಳು ದೇಶಕ್ಕೆ ಅಗೌರವ ತೋರಿದ ಇಂತಹ ನೌಕರಸ್ಥರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಶಿರಾಲಿಯ ಆಟೋ ಚಾಲಕ ಪರಶುರಾಮ್ ಅವರು ಇಂದು ಗುರುವಾರ ಸಂಜೆ 4 ಗಂಟೆಗೆ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಗೌರ್ಮೆಂಟ್ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ಗಳಲ್ಲೇ ಧ್ವಜಾರೋಹಣ ಮಾಡಿದರೆ ತತ್ವಶಬ್ದ ಇದು. ಗೌರ್ಮೆಂಟ್ ಬ್ಯಾಂಕ್ ಧ್ವಜ ಕಂಬ ಯಾವ ರೀತಿ ಉಂಟು ನೋಡಿ. ಈ ಪರಿಸ್ಥಿತಿ ಬಂದಿದೆ ನಮ್ಮ ಗೌರ್ಮೆಂಟ್.